ಕನ್ನಡ ವಾಹಿನಿಗೆ ಸ್ವಾಗತ. ರಾಷ್ಟ್ರದ ಭದ್ರತೆ ಅತ್ಯಂತ ಮಹತ್ವದ ವಿಚಾರ. ಈ ಕುರಿತು ಈಗಾಗಲೇ ಕೇಂದ್ರ ಸರ್ಕಾರ ಕೆಲ ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಇನ್ನಷ್ಟು ಕಠಿಣ ಕ್ರಮಗಳು ಅಗತ್ಯ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಈ ಕುರಿತು ಮಾತನಾಡಿದರು. ಪಾಕಿಸ್ತಾನಿ ಪ್ರಜೆಗಳು ರಾಜ್ಯದಲ್ಲಿ ಇದ್ದಾರಾ ಎಂಬ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ. ಅಧಿಕೃತವಾಗಿ ಇರುವವರು ಯಾರು, ಅನಧಿಕೃತವಾಗಿ ಇರುವವರು ಯಾರು ಎಂಬುದರ ಬಗ್ಗೆ ನಿಖರ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ವೀಸಾ ರದ್ದಾದವರನ್ನ ವಾಪಸ್ ಕಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ನಾವು ಅನುಸರಿಸ್ತೀವಿ. ಈಗಾಗಲೇ ವೀಸಾ ಕ್ಯಾನ್ಸಲ್ ಮಾಡಿ ವಾಪಸ್ ಹೋಗಬೇಕು ಅಂತ ಸೂಚನೆ ಕೊಡಲಾಗಿದೆ. ಅನಧಿಕೃತರು ಇಲ್ಲಿರುವ ಬಗ್ಗೆ ತನಿಖೆ ನಡೀತಾ ಇದೆ ಎಂದಿದ್ದಾರೆ. ರಾಜ್ಯದಲ್ಲಿ ಉಗ್ರ ಚಟುವಟಿಕೆಗಳ ಇತಿಹಾಸವಿರುವ ಹಿನ್ನೆಲೆ ಎಚ್ಚರಿಕೆ ಅಗತ್ಯವಿದೆ ಎಂದು ಸಚಿವರು ಹೇಳಿದರು. ಕೇಂದ್ರದ ಗುಪ್ತಚರ ಸಂಸ್ಥೆಗಳು ಬೆಂಗಳೂರಿನಲ್ಲಿಯೂ ಕಾರ್ಯನಿರ್ವಹಿಸ್ತಾ ಇದೆ. ಕೆಲವೊಮ್ಮೆ ಅವರು ರಾಜ್ಯ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ, ಕೆಲವೊಮ್ಮೆ ನೀಡದೆ ತಾವೇ ಕಾರ್ಯಾಚರಣೆ ಮಾಡ್ತಾರೆ. ಇಲ್ಲಿಯೂ ಸ್ಲೀಪರ್ ಸೆಲ್ಸ್ ಇದ್ರೆ ಅದು ರಾಷ್ಟ್ರ ಮಟ್ಟದ ವಿಚಾರ. ನಾವು ಮಾಹಿತಿ ಪಡೆದಾಗಲೇ ಕೂಡಲೇ ಕೇಂದ್ರ ಅಥವಾ ಎನ್ಐಗೆ ಒದಗಿಸ್ತೀವಿ ಎಂದಿದ್ದಾರೆ. ಅವರು ಕೇಂದ್ರ ಸರ್ಕಾರದ ವಿಚಾರದಲ್ಲಿ ನಾನೇನು ಮಾತನಾಡಕ್ಕೆ ಹೋಗೋದಿಲ್ಲ. ನಾವು ಇಷ್ಟೇ ಹೇಳ್ತೀವಿ, ರಾಷ್ಟ್ರದ ಭದ್ರತೆಯ ವಿಚಾರದಲ್ಲಿ ಈಗಾಗಲೇ ಅವರು ಕೆಲವು ನಿರ್ಧಾರಗಳನ್ನು ರಾಜತಾಂತ್ರಿಕವಾಗಿ ತಗೊಂಡಿದ್ದಾರೆ. ಇನ್ನೂ ಹೆಚ್ಚು ಕಠಿಣವಾದಂಥ ನಿರ್ಧಾರಗಳನ್ನು ಮಾಡಬೇಕು. ಇಂಥ ಘಟನೆಗಳು ಮರುಕಳಿಸಿದಂಗೆ ಏನು ಟೆರರಿಸ್ಟ್ ಆರ್ಗನೈಸೇಷನ್ಸ್ಗಳು ಆ ಭಾಗದಲ್ಲಿದ್ದಾವೆ ಅವುಗಳನ್ನೆಲ್ಲ ಹತ್ತಿಕ್ಕುವಂಥದ್ರಲ್ಲಿ ಇನ್ನೂ ಹೆಚ್ಚಿನ ರೀತಿ ಕಠಿಣವಾಗಿ ತೀರ್ಮಾನಗಳನ್ನು ತಗೋಬೇಕು ಅಂತ ಅಷ್ಟೇ ಹೇಳ್ಬೋದು. ಏಕೆಂದರೆ ಕೇಂದ್ರ ಸರ್ಕಾರದ ವಿಚಾರದಲ್ಲಿ ನಾನು ಮಾತನಾಡೋಕ್ಕಾಗೋದಿಲ್ಲ. ನಮ್ಮಲ್ಲಿ ವೆರಿಫೈ ಮಾಡ್ತಾ ಇದ್ದಾರೆ. ಅಧಿಕೃತವಾಗಿ ಇಲ್ಲಿ ಇರ್ತಕ್ಕಂಥವ್ರು, ಅನಧಿಕೃತವಾಗಿರ್ತಕ್ಕಂಥವ್ರು ಇವೆಲ್ಲ ನಾವು ನೋಡಬೇಕಲ್ಲ. ಈಗಾಗಲೇ ಹಿಂದೆ ತಾವು ಸದನದಲ್ಲಿ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದು ಕೂಡ ತಾವು ಗಮನಿಸಿದ್ದೀರಿ ಅನ್ಕೊಳ್ತೀನಿ. ಅದರಲ್ಲಿ ಈಗ ಪಾಕಿಸ್ತಾನೀಸು ಯಾರಿದ್ದಾರೆ, ಅಧಿಕೃತವಾಗಿ ಯಾರಿದ್ದಾರೆ ಅವ್ರಿಗೆಲ್ಲ ವಾಪಸ್ ಕಳಿಸಲೇಬೇಕಾಗ್ತದೆ. ಈಗ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿದೆ. FRR ಅನ್ನೋರು ಆ ಕೆಲಸ ಮಾಡ್ತಾರೆ. ಸರ್, ಅಶೋಕ್ ಅವರು ಮಾತು ಹೇಳಿದ್ದಾರೆ ಸರ್, ಇಲ್ಲಿ ಒಂದಷ್ಟು ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ ಪಾಕಿಸ್ತಾನದವರು, ಅವ್ರಿಗೆ ಇಲ್ಲೇ ಜಾಗ ಆಗಿದೆ. ಇಲ್ಲ, ಅನಧಿಕೃತವಾಗಿರೋದು ಗೊತ್ತಿಲ್ಲ, ಅದನ್ನ ವೆರಿಫೈ ಮಾಡಬೇಕು. ಅಧಿಕೃತವಾಗಿರೋರನ್ನ ಕಳಿಸೋದಕ್ಕೆ ನಮ್ದೇನು ತಕರಾರು ಇರಲ್ಲ. ಅವ್ರನ್ನೇ ಈಗ ಎಲ್ಲ ವೀಸಾ ಕ್ಯಾನ್ಸಲೇಷನ್ಸ್ ಮಾಡಿ ನೀವೆಲ್ಲ ಹೊರಟೋಗಿ ಇಲ್ಲಿಂದ ಕೇಂದ್ರ ಸರ್ಕಾರ ಆ ರೀತಿ ತೀರ್ಮಾನ ಮಾಡಿದೆ ಅಂತ ಹೇಳುವಂಥದ್ದು ಅಷ್ಟೇ. ಅನಧಿಕೃತವಾಗಿರೋರನ್ನ ನಾವು ಹುಡುಕ್ಬೇಕಲ್ಲ, ಅದನ್ನ ಹುಡುಕ್ತಾರೆ. ಬರೀ ಪಾಕ್ ಮಾತ್ರನಾ ಅಥವಾ ಬೇರೆ ಕಂಟ್ರೀಸ್? ಈಗ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಅಷ್ಟೇ ಆ ತೀರ್ಮಾನ ಆಗಿರುವಂಥದ್ದು. ನಮ್ಮ ಬೆಂಗಳೂರು ಕೂಡ ಈ ಟೆರರ್ ಅಟ್ಯಾಕ್ ನ ಹಿಸ್ಟ್ರಿ ಇದೆ. ಹಿಂದೆ ನಮ್ಮಲ್ಲಿ ಇಸ್ರೋ ಆಕ್ಟಿವ್ ಆಗಿ ಈ ಥರದ್ದೆಲ್ಲ ನಡೆದಿದೆ ಸರ್. ಈಗ ಕಾಶ್ಮೀರದಲ್ಲಿ ಮೈ ಮರೆತಿದ್ದಕ್ಕೆ ಆ ರೀತಿ ಆಗಿದೆ. ನಮ್ಮಲ್ಲೂ ಕೂಡ ಆ ಥರದೊಂದು ಎಚ್ಚರಿಕೆ ಬೇಕು, ತಗೋಬೇಕಲ್ಲ ಸರ್. ಆ ಥರದ ಆಕ್ಟಿವಿಟೀಸ್ ನೋಡಿ, ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಏಜೆನ್ಸಿ ಅವರು ಬೆಂಗಳೂರಿನಲ್ಲೂ ಕೂಡ ಇದ್ದಾರೆ. ಅವರು ಅನೇಕ ಬಾರಿ ನಮ್ಮ ಪೊಲೀಸ್ನವ್ರಿಗೂ ಮಾಹಿತಿ ಕೊಡ್ತಾರೆ. ಕೆಲವು ಬಾರಿ ಮಾಹಿತಿ ಕೊಡದೇನೆ ಅವರೇ ಆಪರೇಟ್ ಮಾಡ್ತಾರೆ. ಈಗ ಒಂದು ವೇಳೆ ಇಲ್ಲಿ ಸ್ಲೀಪರ್ ಸೆಲ್ಸ್ ಇದೆ ಅಂತ ಅಂದ್ಕೊಳ್ಳೋಣ, ಅದು ನಮಗೆ ಗೊತ್ತಿಲ್ಲ ಅಂತಂದ್ರೂ ಅವರಿಗೂ ಗೊತ್ತಿದ್ದೇ ಇರುತ್ತೆ, ಗೊತ್ತಿರಲೇಬೇಕು. ಯಾಕಂದರೆ ನ್ಯಾಷನಲ್ ಇಶ್ಯೂಸ್. ನಮ್ಮವರು ಕೂಡ ಅದಕ್ಕೆ ಸಹಕರಿಸ್ತಾರೆ. ಒಂದು ವೇಳೆ ನಮಗೆ ಗೊತ್ತಾದರೆ ಬೇಗ, ನಮ್ಮವರಿಗೆ ನಮ್ಮ ಇಂಟೆಲಿಜೆನ್ಸ್ನವ್ರಿಗೆ ಗೊತ್ತಾದರೆ ಅದನ್ನು ಕೂಡ ನಾವು ಅವರಿಗೆ NIA ಬಿನವರಿಗೆಲ್ಲ ತಿಳಿಸ್ತೇವೆ. ಇದು ಒಂದು ರೀತಿಯಲ್ಲಿ ಇಬ್ಬರದು ಕೋಆರ್ಡಿನೇಷನ್ನಲ್ಲಿ ಕೆಲಸ ನಡೆಯುತ್ತೆ. ಅಲ್ಲ, ಈಗಾಗಲೇ ಅದು ಕಂಟಿನ್ಯೂಸ್ ಆಗಿ ಇರುತ್ತೆ. ಈಗ ಇಸ್ರೋದಲ್ಲಿ ಸ್ಪೆಷಲ್ ಸೆಕ್ಯೂರಿಟಿ ಇದೆ, ಅಥವಾ ಬೇರೆ DRDOನಲ್ಲಿ ಅಥವಾ ಬೇರೆ ಬೇರೆ ಈ ಥರ ಡಿಫೆನ್ಸಿಗೆ ಸಂಬಂಧಪಟ್ಟದ್ದು ಇವಕ್ಕೆಲ್ಲ ಸ್ಪೆಷಲ್ ಫೋರ್ಸಸ್ ಇದೆ, ಅವ್ರದ್ದು ಇದೆ. ನಮ್ಮ ಸ್ಟೇಟಿಂದನೂ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ. ತಾಜಾ ಸುದ್ದಿಗಾಗಿ MTV News 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.